ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು KSU ಸ್ಟಡಿ ಕೇರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಥಮ ವರ್ಷ BA ಇತಿಹಾಸದಲ್ಲಿ ನಾವೀಗ ಘಟಕ 1ರಲ್ಲಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿಯನ್ನು ಇವತ್ತು ನೋಡೋಣ. ಇತಿಹಾಸದ ಅಧ್ಯಯನ ಪ್ರಾಮುಖ್ಯತೆ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನೋದಾದರೆ, ಯಾವುದೇ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದಾಗ ಮೊದಲು ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾವೊಂದು ಡಾಕ್ಟರ್ ಹತ್ರ ಹೋಗಿರ್ತೀವಿ, ನಮಗೆ ಅವರು ಟ್ರೀಟ್ ಮಾಡಬೇಕು ಅಂತಂದರೆ ಮುಂಚೆ ಅವರು ನಮಗೆ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಏನು ಅಂತ ಅದ್ರ ಬಗ್ಗೆ ಹಿನ್ನೆಲೆಯನ್ನು ವಿಚಾರಿಸಿ ಆಮೇಲೆ ನಮಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಯಾವುದೇ ಒಂದು ವಿಷಯ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದಾಗ ಅದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಆ ವಿಷಯದ ಬಗ್ಗೆ ಪೂರ್ಣವಾಗಿ ತಿಳ್ಕೋಬಹುದು. ಈ ಘಟಕದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ಅನ್ನುವಂಥ ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ. ಸೊ ನೀವು ಇದನ್ನ ಓದಲೇಬೇಕು. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಇದರಲ್ಲಿ ಸಾಕಷ್ಟು ಟೀಕೆಗಳು ಕೂಡ ನಾವು ನೋಡಬಹುದು. ಕೆಲವು ವಿದ್ವಾಂಸರ ಪ್ರಕಾರ ಇತಿಹಾಸ ಅಧ್ಯಯನವು ಕೇವಲ ಇಂದಿನ ಜೀವನದ ವಿಷಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಆದ್ರಿಂದಲೇ ತೃಪ್ತಿ ಪಡಬೇಕೆಂದು ಟೀಕೆ ಮಾಡಿದಿರುವುದಲ್ಲದೆ ಯಾರೂ ಕೂಡ ಹಿಂದಿನ ಸತ್ತ ಸಮಾಧಿ ಬಗ್ಗೆ ಚಿಂತನೆ ಮಾಡುತ್ತಾ ಅಧ್ಯಯನ ಮಾಡುವುದನ್ನು ಟೀಕಿಸುತ್ತಾರೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಸರ್ ಹೆನ್ರಿ ಫೋರ್ಡ್ ರವರು ಇತಿಹಾಸ ಒಂದು ದೊಡ್ಡ ಪೆಟ್ಟಿಗೆ ಅಂತ ಹೇಳಿದ್ರು. ಮತ್ತೊಬ್ಬ ವಿದ್ವಾಂಸರು ಹೆಗಲ್ ರವರು ಇತಿಹಾಸ ಅಧ್ಯಯನದಿಂದ ನಾವು ಕಲಿಯುವುದೇನೆಂದರೆ ಇತಿಹಾಸವು ಯಾವುದೇ ಪಾಠವನ್ನ ಕಲಿಸುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಅಭಿಪ್ರಾಯಗಳು ಯಾವುದೇ ಅರ್ಥ ಇರುವುದಿಲ್ಲ. ಯಾಕಂತಂದ್ರೆ ಗತಕಾಲವು ವರ್ತಮಾನ ಕಾಲದಂತೆ ಬಹು ಮುಖ್ಯವಾಗಿದೆ. ಯಾಕೆಂದ್ರೆ ನಮಗೆ ಗತಕಾಲದ ಬಗ್ಗೆ ಜ್ಞಾನವಿಲ್ಲದೆ ಇರುವುದನ್ನ ಪ್ರಾಣಿಗಳಿಗೆ ಭಾಷೆ ಬಾರದೇ ಇರುವ ಹಾಗೆ, ಅಂದ್ರೆ ಮೂಕ ಆಗಿರುವ ಹಾಗೆ ಅಂತ ನಾವು ಭಾವಿಸಬಹುದು. ಇಂದಿನ ಆಧುನಿಕ ಸಮಸ್ಯೆಗಳು ಗತಕಾಲದಿಂದಲೂ ತಮ್ಮ ಬೇರನ್ನ ಬಿಟ್ಟಿರುವುದರಿಂದ ನಾವು ಗತಕಾಲದ ಬಗ್ಗೆ ಅರಿವನ್ನ ಸಂಪಾದಿಸದೆ ಇಂದಿನ ಸಮಸ್ಯೆಯನ್ನ ನಿವಾರಣೆ ಮಾಡುವುದು ಸಮಸ್ಯೆಗಳ ಮೂಲಕ ಬಗ್ಗೆ ಅರಿವಿಲ್ಲದಿರುವ ಹಾಗೆ ಆಗುತ್ತದೆ. ಸಮಸ್ಯೆಯ ಬಗ್ಗೆ ಹರಿಯುವುದೇ ಇಲ್ಲ. ಇದರಿಂದ ನಾವು ಗತಕಾಲದ ಅಧ್ಯಯನ, ಇತಿಹಾಸದ ಅಧ್ಯಯನವು ವರ್ತಮಾನ ಕಾಲದ ಅಧ್ಯಯನದಷ್ಟೇ ಪ್ರಮುಖವಾಗಿರುತ್ತದೆ ಅಂತ ಇತಿಹಾಸಕಾರರು ತಿಳಿಸಿದ್ದಾರೆ. ಒಬ್ಬ ಮನೋವಿಜ್ಞಾನಿಯು ತನ್ನ ರೋಗಿಯ ರೋಗವನ್ನ ಗುಣಪಡಿಸಬೇಕಂದ್ರೆ ಗತಕಾಲಕ್ಕೆ ಹೋಗಬೇಕಾಗತ್ತೆ. ಇದಲ್ಲದೆ ರೋಗಿಯ ವೈಯಕ್ತಿಕ ಸಮಸ್ಯೆಯನ್ನ ನಿವಾರಿಸುವಾಗ ಅವನು ರೋಗಿಯ ಹಿಂದಿನ ರೋಗದ ಇತಿಹಾಸವನ್ನ ಅರಿಯಲೇಬೇಕಾಗುತ್ತದೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಅರಿಯುವಾಗ ಅವನ ವ್ಯಕ್ತಿತ್ವವನ್ನು ಗುರುತಿಸಲು ಇಷ್ಟೆಲ್ಲಾ ವಿಷಯವನ್ನ ತಿಳಿಯುವುದು ಅವಶ್ಯವಾಗಿರುವಾಗ ಒಂದು ದೇಶದ ಅನೇಕ ರಾಷ್ಟ್ರಗಳು ಮತ್ತು ಹಲವಾರು ಸಂಸ್ಥೆಗಳ ಇತಿಹಾಸವನ್ನ ಬರೆಯುವಾಗ ಹಾಗೂ ಅಧ್ಯಯನ ಮಾಡುವಾಗ ಅವುಗಳ ಜೀವನದ ಅನೇಕ ಕಾರಣಗಳು ಮತ್ತು ಸಂದರ್ಭಗಳನ್ನು ಅಧ್ಯಯನ ಮಾಡುವುದು ಅವಶ್ಯಕವೆಂದು ತಿಳಿಸುತ್ತಾರೆ. ಸರ್ ಥಾಮಸ್ ಮನ್ರೋರವರು ತಿಳಿಸುವ ಪ್ರಕಾರ ಇತಿಹಾಸದ ಕೆಲವು ಪುಟಗಳ ಅಧ್ಯಯನವು ಮಾನವನ ಬುದ್ಧಿವಂತಿಕೆಯ ಬಗ್ಗೆ ಹೆಚ್ಚು ಬೆಳಕನ್ನ ಚೆಲ್ಲುವುದಲ್ಲದೆ ಇದುವರೆಗೆ ನಿಸರ್ಗ ಲೋಹ ಧಾತುಗಳ ಬಗ್ಗೆ ಹಲವು ಸಂಪುಟಗಳ ನೀಡುವ ಜ್ಞಾನಕ್ಕಿಂತಲೂ ಹೆಚ್ಚಿನ ಮಾಹಿತಿಯನ್ನ ಒದಗಿಸಬಲ್ಲದು ಮತ್ತು ಇದನ್ನು ಎಲ್ಲರೂ ಸಹ ಒಪ್ಪಿಕೊಳ್ಳುತ್ತಾರೆ ಎಂಬುದಾಗಿ ತಿಳಿಸಿದ್ದಾರೆ. ಮತ್ತೊಬ್ಬ ಇತಿಹಾಸಕಾರರಾದ ಲೆಕ್ಕಿಯವರು ಯಾವೊಬ್ಬ ವ್ಯಕ್ತಿಯು ವಿಷಯವನ್ನ ಕುರಿತು ಸತ್ಯಾಸತ್ಯತೆಯನ್ನ ಮತ್ತು ಘಟನೆಯ ಕಾರಣಗಳನ್ನ ತಿಳಿದುಕೊಂಡು ಮುಂದಿನ ವರ್ಷಗಳಲ್ಲಿ ತನ್ನ ಅನುಭವವನ್ನು ತಿಳಿದುಕೊಂಡು ಯಾವುದೇ ತಪ್ಪನ್ನು ಎಸಗದೇ ಇರುವ ಬಗ್ಗೆ ಇತಿಹಾಸ ತಿಳುವಳಿಕೆ ನೀಡುತ್ತದೆ ಎಂಬುದನ್ನ ಅಭಿಪ್ರಾಯ ಪಡುತ್ತಾರೆ. ಹಲವು ಪ್ರಮುಖ ಇತಿಹಾಸ ತಜ್ಞರು ಇತಿಹಾಸದ ಅಧ್ಯಯನವು ಎಷ್ಟೊಂದು ಮಹತ್ವ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಾನವನ ನಡತೆಯು ಯಾವುದನ್ನು ಅವಲಂಬಿಸಿದೆ ಎಂದರೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನ ಹೊರಗೆ ಬಿಚ್ಚಿಡುತ್ತದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಮಾನವನ ಇತಿಹಾಸದ ತತ್ವಗಳನ್ನ ಪೂರ್ವ ನಿರ್ಣಯಿಸುವುದು. ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನು ಇತಿಹಾಸ ಸಂವಾದವನ್ನ ಅರ್ಥಪಡಿಸುವುದು. ಇತಿಹಾಸ ಅಧ್ಯಯನದ ಅನುಕೂಲಗಳನ್ನು ಕುರಿತು ಸಾಕಷ್ಟು ಇತಿಹಾಸ ತಜ್ಞರು ಪ್ರಶಂಸಿಸಿದರೂ ಕೂಡ ಕೆಲವು ವಿದ್ವಾಂಸರು ಹಾಗೂ ಇತಿಹಾಸಜ್ಞರು ಮೇಲಿನ ಇತಿಹಾಸಜ್ಞರ ಅಭಿಪ್ರಾಯಗಳನ್ನು ಒಪ್ಪುವುದಿಲ್ಲ ಹಾಗೂ ಅವರ ಅಭಿಪ್ರಾಯಗಳಿಗೆ ಸವಾಲುಗಳನ್ನು ಎಸೆದಿದ್ದಾರೆ.
ಇವರುಗಳ ಇತಿಹಾಸ ಅಧ್ಯಯನವು ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನ ತರುವಲ್ಲಿ ಯಶಸ್ವಿಯಾಗಿದೆ ಎಂಬುದನ್ನು ತಿಳಿಸಿದರೂ ಸಹ ಕೆಲವು ಕಾರಣಗಳಿಂದಾಗಿ ಇತಿಹಾಸ ಅಧ್ಯಯನದ ವಿರುದ್ಧ ದನಿಯನ್ನ ಎದ್ದಿದ್ದಾರೆ. ಮೊದಲನೇದಾಗಿ, ಗತಕಾಲದ ಇತಿಹಾಸದ ಅಧ್ಯಯನವು ಯಾವುದೇ ರೀತಿಯಲ್ಲಿ ಮೌಲಿಕ ಉಪಯೋಗವಾಗುವುದಿಲ್ಲ. ಕಾರಣ, ಮಾನವ ಆ ಕಾಲದಲ್ಲಿ ವಿವಿಧ ಸ್ಥಿತಿಗಳಿದ್ದು ಹಲವು ಸಂದರ್ಭಗಳಲ್ಲಿ ಜೀವಿಸಿದ್ದರಿಂದ ಉಪಯೋಗವಿಲ್ಲದ ಅಧ್ಯಯನವಾಗುತ್ತದೆಂದು ತಿಳಿಸಿದ್ದಾರೆ. ಅಲ್ಲದೆ ಇತಿಹಾಸಕಾರರು ಇತಿಹಾಸದ ಅಧ್ಯಯನವು ಎಷ್ಟು ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದರೆ ಇದು ಓದುಗನಿಗೆ ವೈಚಾರಿಕತಾ ತೃಪ್ತಿಯನ್ನ ನೀಡುತ್ತದೆ. ಈ ವಿಷಯದ ಬಗ್ಗೆ ಪ್ರೊಫೆಸರ್ ಎಲ್ಟನ್ ಈ ರೀತಿ ಅಭಿಪ್ರಾಯಪಡುತ್ತಾರೆ: ಹಿಂದಿನ ಕಾಲದ ಬಗ್ಗೆ ಅತ್ಯುತ್ತಮವಾಗಿ ಚಿಂತನೆ ಮಾಡಿ ಅತ್ಯುತ್ತಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಧ್ಯಯನ ಮಾಡುವುದು ಒಂದು ರೀತಿಯ ಭಾವೋದ್ವೇಗಪೂರಿತ ತೃಪ್ತಿಯನ್ನು ನೀಡುತ್ತದೆ ಅಂತ ತಿಳಿಸ್ತಾರೆ. ಮತ್ತೊಬ್ಬ ಇತಿಹಾಸಕಾರರಾದ ಪ್ರಸಿದ್ಧ ಚರಿತ್ರಕಾರರಾದ ಕಾಲಿಂಗ್ವುಡ್ ರವರು ಇತಿಹಾಸ ಅಧ್ಯಯನ ಮತ್ತು ಇದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾ, ಇತಿಹಾಸ ಬೋಧನೆಯು ಮಾನವನ ಜೀವನಕ್ಕೆ ಅತ್ಯುಪಯುಕ್ತ, ಏಕೆಂದರೆ ಇತಿಹಾಸ ಘಟನೆಗಳು ಪುನರಾವರ್ತನೆಯಾಗುತ್ತಿರುತ್ತವೆ. ಹಲವು ಘಟನೆಗಳು ಹಲವು ಕಾರಣಗಳಿಂದ ಕೂಡಿರುತ್ತದೆಯಲ್ಲದೆ ಇತಿಹಾಸ ಅಧ್ಯಯನವು ಘಟನೆಗಳ ಬಗ್ಗೆ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲು ಸಹಾಯ ಮಾಡುವ ಒಂದು ಉತ್ತಮ ಜ್ಞಾನದ ಶಾಖೆಯಲ್ಲದೆ ಮುಂದೆ ಏನಾಗಬಹುದು ಎಂಬುದರ ನಿಖರವಾಗಿ ತಿಳಿಸದೇ ಇದ್ದರೂ ಸಹ ಈ ರೀತಿ ಆಗಬಹುದು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಸಹ ನೀಡುವುದಲ್ಲದೆ ಮುಂದೆ ನಡೆಯುವ ಘಟನೆಗಳು ಎಷ್ಟು ಅಪಾಯಕಾರಿಯಾಗಿವೆ ಪರಿಣಮಿಸಬಹುದು ಎಂಬುದನ್ನು ಕೂಡ ತಿಳಿಸುತ್ತದೆ. ಗತಕಾಲವನ್ನು ಕುರಿತು ಚಿಂತನೆ ಮಾಡುತ್ತಾ ಪ್ರಸಕ್ತ ಕಾಲದ ಮಹತ್ವವನ್ನು ಮರೆತು ಗತಕಾಲವನ್ನು ವೈಭವೀಕರಿಸುತ್ತಾನೆ, ಏಕೆಂದರೆ ಅವನು ಗತಕಾಲದ ದಾಖಲೆಗಳನ್ನು ನೋಡುವುದರಲ್ಲಿ ಹೆಚ್ಚಿನ ಕಾಲ ವ್ಯಯ ಮಾಡುತ್ತಾನೆ. ಹೀಗಾಗಿ ಅವನು ಪ್ರಸಕ್ತ ಕಾಲವನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಮರೆಸುವ ಇತಿಹಾಸ ಅಧ್ಯಯನ ನಮಗೆ ಬೇಕಾಗಿಲ್ಲ ಅಂತ ತಿಳಿಸ್ತಾರೆ. ಈ ರೀತಿಯ ವಿರೋಧಿ ಅಭಿಪ್ರಾಯಗಳ ನಡುವೆಯೂ ಸಹ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯು ಸಂಪೂರ್ಣವಾಗಿ ಕಡೆಗಣಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಘಟನೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಇತಿಹಾಸಕಾರರಿಗೆ ಹಲವಾರು ಮಾರ್ಗಗಳಿವೆ. ಈ ರೀತಿಯ ತಂತ್ರವಿಧಾನಗಳನ್ನು ಅನುಸರಿಸಿ ಘಟನೆಗಳನ್ನು ಕೇವಲ ತಿಳಿಯುವ ಕಾರ್ಯಕ್ಕಾಗಿ ಮಾತ್ರ ಬಳಸುವುದಿಲ್ಲ, ಇವುಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲು ಮತ್ತು ದಕ್ಷ ರೀತಿಯಲ್ಲಿ ಇವುಗಳನ್ನು ವಿವರಿಸಲು ಕೂಡ ಬಳಸಲಾಗುತ್ತದೆ. ಪ್ರೊಫೆಸರ್ ಕೊಹೆನ್ ರವರ ಪ್ರಕಾರ ಕೆಲವು ಬಾರಿ ಘಟನೆಗಳು ಸಾಕ್ಷಿಗಳು ತಪ್ಪಾಗಿ ಕಾಣಿಸಿದರೂ ಸಹ ಸಂಪ್ರದಾಯಗಳ ವಿರುದ್ಧ ಅಭಿಪ್ರಾಯಗಳನ್ನು ನೀಡುತ್ತವೆ. ಇದರಿಂದ ಇತಿಹಾಸಕಾರರು ಪಕ್ಷಪಾತವನ್ನು ಮಾಡುವವರು, ಆದರೆ ಪಕ್ಷಪಾತವನ್ನು ಇತರೆ ದಾಖಲೆಗಳನ್ನು ಪರಿಶೀಲಿಸಿ ಇವುಗಳ ಹೋಲಿಕೆಯನ್ನು ಮಾತಿ ಈ ತಪ್ಪುಗಳೆಲ್ಲ ಸರಿಪಡಿಸಬಹುದು. ಈ ಕಾರ್ಯದಿಂದ ನಮ್ಮಲ್ಲಿ ಉಂಟಾಗುವ ಸಂಶಯಗಳನ್ನು ನಿವಾರಿಸಿಕೊಳ್ಳಬಹುದು. ಈ ರೀತಿಯ ಕಾರ್ಯವಿಧಾನದಿಂದ ನಾವು ಹತ್ತಾರು ಘಟನೆಗಳ ತಪ್ಪು ಅಭಿಪ್ರಾಯಗಳನ್ನು ಪೂರ್ಣವಾಗಿ ಹೋಗಲಾಡಿಸದಿದ್ದರೂ ಸಹ ಅವುಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈ ಕಾರ್ಯವಿಧಾನವು ಹಲವು ವಿಷಯ ವ್ಯಾಪ್ತಿಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಉತ್ತಮ ಸಾಧನವಾಗಿದೆ ಎಂದರೆ ತಪ್ಪಾಗಲಾರದು ಅಂತ ಹೇಳ್ತಾರೆ. ಕೊಹೆನ್ ರವರ ಮುಂದುವರಿದು ಮಾತನಾಡುತ್ತಾ ಇತಿಹಾಸದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತಾ ತಿಳಿಸುತ್ತಾರೆ: ನಮ್ಮ ಯುವ ಜನತೆಯ ಅನುಭವಗಳು, ನಾವು ಕಲಿತಿರುವ ಭಾಷೆಗಳು, ನಮ್ಮನ್ನು ತರಬೇತಿಗೊಳಿಸಿದ ರೀತಿ ನೀತಿ ನಮ್ಮ ನಿಸರ್ಗದ ಭಾಗವಾಗಿದೆ. ಆದ್ದರಿಂದ ದೇಶದ ಹಿಂದಿನ ಕಾಲದ ನಿಯಮಗಳು, ದೇಶದ ಹೇಳ ಸಂಸ್ಥೆಗಳು ಮತ್ತು ಸಾಮಾನ್ಯ ಸಂಪ್ರದಾಯಗಳು ಇವುಗಳೆಲ್ಲವೂ ಸಹ ಹಿಂದಿನ ಕಾಲದ ನೈತಿಕತೆ ಮತ್ತು ನಡತೆಗಳಿಗೆ ಅತ್ಯುತ್ತಮ ಮತ್ತು ಪ್ರಬಲ ಶಕ್ತಿಗಳಾಗಿವೆ. ಈ ರೀತಿಯ ಅಂಶಗಳನ್ನು ಗಮನಿಸಿದಾಗ ಇಂದಿನ ಜೀವನವನ್ನು ಸುಗಮವಾಗಿ ಹಾಗೂ ಸಂತೋಷದಿಂದ ನಡೆಸಬೇಕು ಅಂತಂದ್ರೆ ಇವುಗಳ ಮಾರ್ಗದರ್ಶನ ನಿಯಮಾವಳಿಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ತಿಳಿಸಿದ್ದಾರೆ. ಮನುಷ್ಯನ ಗತಕಾಲದ ಸಮೃದ್ಧತೆ ಹಾಗೂ ವೈವಿಧ್ಯತೆಯ ಘಟನೆಗಳ ಆಶ್ಚರ್ಯವನ್ನ ತಿಳಿಯಬೇಕು ಹಾಗೂ ಈ ರೀತಿಯ ಐಶ್ವರ್ಯ ಹಾಗೂ ವೈವಿಧ್ಯತೆಗಳು ಇತಿಹಾಸದ ವಸ್ತು ವಿಷಯವಾಗಿದೆ ಎಂಬುದನ್ನು ಸಹ ಎಲ್ಲರೂ ಒಪ್ಪಬಹುದಾಗಿದೆ. ಇತಿಹಾಸದ ವ್ಯಾಪ್ತಿ. ಇತಿಹಾಸದ ವ್ಯಾಪ್ತಿಯು ಸಾಕಷ್ಟು ವಿಸ್ತಾರವಾಗಿದೆಯಲ್ಲದೆ ಹಲವು ಹೊಸ ಹೊಸ ವಿಷಯಗಳು ಇದರಲ್ಲಿ ಅಡಕಗೊಂಡಿದೆ. ಇತಿಹಾಸವು ತ್ರಿಕೋನ ಅಧ್ಯಯನವನ್ನೊಳಗೊಂಡಿದೆ. ಇದು ಕೇವಲ
ರಾಜರು, ರಾಜವಂಶಗಳು, ಯುದ್ಧಗಳು, ದಿಗ್ವಿಜಯಗಳನ್ನು ಮಾತ್ರ ಅಧ್ಯಯನ ಮಾಡದೆ ಮಾನವನಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳ ಅಧ್ಯಯನವಾಗಿದೆ. ಇವುಗಳಲ್ಲಿ ಸಮಾಜ, ಆರ್ಥಿಕ ವಿಷಯ, ದಿನನಿತ್ಯದ ಮಾನವನ ಚಟುವಟಿಕೆಗಳು, ಮಹಿಳೆಯರ ವಿಷಯಗಳು, ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು ಇವೆಲ್ಲವುಗಳ ಅಧ್ಯಯನವಾಗಿದೆ. ಒಟ್ಟಾರೆ ಇತಿಹಾಸವು ಒಂದು ಸಂಸ್ಕೃತಿಯ ಅಧ್ಯಯನವೇ ಆಗಿದೆ ಎಂದರೆ ತಪ್ಪಾಗಲಾರದು. ಇತಿಹಾಸವು 2 ರೀತಿಯ ಬಹುಮುಖ್ಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮೊದಲನೆಯದಾಗಿ ಮಾಹಿತಿ ಸಂಗ್ರಹಣೆಯ ಕಾರ್ಯ ಮತ್ತು ಇತಿಹಾಸದ ಮೂಲಾಂಶಗಳನ್ನು ವಿವರಿಸುವ ಮತ್ತು ಈ ಮಾಹಿತಿಗಳನ್ನು ಬಳಸಿಕೊಳ್ಳುವ ಕಾರ್ಯಗಳನ್ನು ಮಾಡುತ್ತದೆ. ಇತಿಹಾಸವು ಒಂದು ವಾಸ್ತವಿಕ ವಿಷಯ ಹಾಗೂ ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಹಾಗೂ ಕಲಾತ್ಮಕ ವಿಷಯಗಳ ಅಧ್ಯಯನವೂ ಆಗಿದೆ. ಇತಿಹಾಸ ವ್ಯಾಪ್ತಿಯು ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶಾತ್ಮಕ ವಿಷಯವೂ ಹಾಗೂ ವಿಶ್ಲೇಷಣಾತ್ಮಕ ವಿಷಯದ ಅಧ್ಯಯನವೂ ಸಹ ಆಗಿದೆ ಅಂತ ಹೇಳಬಹುದು. ಇತಿಹಾಸದ ಬಹುಮುಖ್ಯ ಕಾರ್ಯವೇನೆಂದರೆ ವಿಷಯಗಳ ಅರ್ಥ ವಿವರಣೆ ಕೊಡುವುದಾಗಿದೆ. ಗತಕಾಲದ ಇತಿಹಾಸದ ಮೂಲವನ್ನ ಹುಡುಕುವುದು ಹಾಗೂ ಈ ಕಾಲದ ಸಂಬಂಧಗಳು ಮತ್ತು ವಿಷಯಗಳ ಹೋಲಿಕೆಗಳು ಮುಂತಾದವುಗಳನ್ನು ಸಹ ಇತಿಹಾಸದ ವ್ಯಾಪ್ತಿಗೆ ಸಂಬಂಧಿಸಿದಗಳಾಗಿವೆ. ಟಾಯನ್ಬಿಯವರ ಪ್ರಕಾರ ಕೇವಲ ಪ್ರಮುಖ ಘಟನೆಗಳು ಹಾಗೂ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಾಧನೆಗಳ ಅಧ್ಯಯನವಾಗಿರದೆ ಸಮಯಗಳು ಹಾಗೂ ಅವುಗಳ ಹಲವು ಚಳುವಳಿಗಳಿಗೆ ಕಾರಣವಾಗಿರುವುದು ಮುಂತಾದವುಗಳ ಬಗ್ಗೆಯೂ ಅಧ್ಯಯನ ಮಾಡುವ ಅವಕಾಶವನ್ನು ಒದಗಿಸುವ ವಿಷಯವಾಗಿದೆ. ಇತಿಹಾಸವು ಮಾನವನ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧಿಸಿದ ಸಾಧನೆಗಳು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನವೂ ಸಹ ಆಗಿದೆ. ಬಹುಮುಖ್ಯವಾಗಿ ಮಾನವನ ಸಾಮಾಜಿಕ ಜೀವನ, ರಾಜಕೀಯ ಸಾಧನೆಗಳು, ಆರ್ಥಿಕ ವ್ಯವಸ್ಥೆ, ಸಾಂಸ್ಕೃತಿಕ ಸಾಧನೆಗಳು, ಸಂವಿಧಾನಾತ್ಮಕ ಅಳವಡಿಕೆಗೆ ಇವುಗಳು ಸಹ ಇತಿಹಾಸದ ವ್ಯಾಪ್ತಿಗೆ ಒಳಪಡುತ್ತವೆ. ಇತಿಹಾಸವು ಸಾಮಾನ್ಯ ಮನುಷ್ಯರ ಸಾಧನೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡುತ್ತವೆ. ಉದಾಹರಣೆ, ಈಜಿಪ್ಟ್ನ ಪಿರಮಿಡ್ಡುಗಳನ್ನು ಕಟ್ಟಿದವರು ಮತ್ತು ದೇವಸ್ಥಾನಗಳ ನಿರ್ಮಾಣದಲ್ಲಿ ಕಾರ್ಯನಿರ್ವಹಿಸಿದ ಜನಸಾಮಾನ್ಯ ಕೆಲಸಗಾರರ ಬಗ್ಗೆಯೂ ಸಹ ಅಧ್ಯಯನ ನಡೆಯುತ್ತದೆ. ಇತಿಹಾಸಕಾರರ ಗುಂಪು ಅಲ್ಲದೆ ಈಗಿನ ಕಾಲದ ಜಾಗತಿಕ ಇತಿಹಾಸದಲ್ಲಿ ಎಲ್ಲಾ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವುದು ಕಂಡುಬರುತ್ತದೆ. ಅದರಲ್ಲೂ 19ನೇ ಶತಮಾನದ ನಂತರ ಇತಿಹಾಸದ ವ್ಯಾಪ್ತಿಯು ವಿಸ್ತಾರವಾಗಿದ್ದು, ಈ 19ನೇ ಶತಮಾನವನ್ನ ಇತಿಹಾಸದ ಶತಮಾನ ಅಂತ ನಾವು ಕರೆದಿದ್ದಾರೆ. ಇದರಿಂದ ಇತಿಹಾಸವು ಒಂದು ವಾಸ್ತವಿಕತೆ, ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನವಾಗಿದೆ ಎಂದು ಹೇಳಬಹುದು.